ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಉದ್ದಿನ ಕಾಳಿಂದ ಒಂದು ಸೂಪರ್ ಆಗಿರೋ ರೆಸಿಪಿ ಪ್ರತಿಭಾ. ಹೌದು ಆಶಾ, ಇದನ್ನು ಕೂಡ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ರು. ಮಕ್ಕಳಿಗೆ ಆಗಲಿ, ದೊಡ್ಡವರಿಗಾಗಲಿ, ವಯಸ್ಸಾದವರಿಗಾಗಲಿ, ಮೂಳೆಗಳಿಗೆ ಹೆಲ್ಪ್ ಆಗುವಂಥದ್ದು ಒಂದು ರೆಸಿಪಿನ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ತುಂಬ ದಿಢೀರಂತ ಆಗುವಂಥ ಒಂದು ರೆಸಿಪಿ, ತುಂಬ ಹೆಲ್ದಿ ರೆಸಿಪಿ ಅಂತಲೂ ಅನ್ಬೋದು, ನ್ಯೂಟ್ರಿಷಿಯಸ್ ರೆಸಿಪಿ ಅಂತಲೂ ಅನ್ಬೋದು. ಇವನ್ ನಾವು ಉದ್ದಿನ ಬೇಳೆನೂ ತಿನ್ನೋದ್ರಿಂದ ನಮ್ಮ ಮೂಳೆಗಳು ತುಂಬ ಗಟ್ಟಿ ಆಗುತ್ತೆ ಆಶಾ. ಅದರ ಜೊತೆ ನಿಮಗೆ ಐರನ್ ರಿಚ್ ರೆಸಿಪಿ ಕೂಡ ನಾನು ಇವತ್ತೇ ಹೇಳ್ಕೊಡ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಇದ್ದವರು ತಿನ್ಬೋದು, ಗ್ಯಾಸ್ಟ್ರಿಕ್ ಇಲ್ಲ ಅನ್ನೋರು ಕೂಡ ತಿನ್ಕೋಬಹುದು. ನಾವು ಇಡ್ಲಿ ದೋಸೆ ಮಾಡಿಕೊಟ್ರೆ ಪ್ರತಿಭಾ ಮಕ್ಕಳು ಯಾವಾಗಲೂ ಇದೇನ ಅಂತಾರೆ. ಹೌದು, ನಾವು ಬೇರೆ ಥರ ಕೊಟ್ರೆ ಅವ್ರು ತಿನ್ನೋದು ನಿಜ. ಇಲ್ಲಿ ಇವಾಗ ನೋಡಿ, ನಾನು ಉದ್ದಿನ ಬೇಳೆ ಹಾಕೊಂಡಲ್ಲ ಆಶಾ, ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟನ್ನು ನೀವು ಯಾವ ಕಪ್ಪಿಂದ ತಗೋತೀರೋ ಅದೇ ಕಪ್ಪಿಂದ ತಗೋಬೇಕು. ಓಕೆ. ಸೊ ನೀವು ಚಿಕ್ಕದು ಕಪ್ ತೊಗೊಂಡ್ರೆ ಚಿಕ್ಕದ ಮೆಜರ್ಮೆಂಟೇ. ಸೊ ಸೇಮ್ ಮೆಜರ್ಮೆಂಟನ್ನು ಫಾಲೋ ಮಾಡಿದರೆ ನಿಮ್ಮ ರೆಸಿಪಿ ಎಲ್ಲಿ ಕೆಡಲ್ಲ. ಸೊ ಹಾಗಾಗಿ ಇದಕ್ಕೆ ಮೇನ್ ಮೆಜರ್ಮೆಂಟ್ ಇದೆ. ಇವಾಗ ಉದ್ದಿನ ಕಾಳು ಹಾಕೊಂಡ ನಂತರ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಸ್ವಲ್ಪ ನಾವು ಹುರ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕಲ್ಲ. ನಿಮ್ಮ ಹತ್ರ ಉದ್ದಿನ ಕಾಳು ಇಲ್ಲ ಅಂದರೆ ಉದ್ದಿನ ಬೇಳೆ ಕೂಡ ತಗೋಬಹುದು. ನೋಡಿ, ಇದು ಇವಾಗ ಒಂದು ಸ್ವಲ್ಪ ಕೆಂಪು ಕಲರ್ ಬಂದಿದೆ ಅಲ್ಲ ಆಶಾ, ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಬಂದಿದೆ. ಇವಾಗ ಇದ್ರ ಒಳಗಡೆ ಅರ್ಧ ಕಪ್ಪದಷ್ಟು ಹೆಸರು ಬೇಳೆನ ಹಾಕೊಳ್ಳೋಣ. ಸೊ ನೀವು ಉದ್ದಿನ ಬೇಳೆ ಹಾಕೋತೀನಿ ಅಂದ್ರೆ ಉದ್ದಿನ ಬೇಳೆ 1 ನಿಮಿಷ ಹುರಿದ ನಂತರ ಆಮೇಲೆ ಹೆಸರು ಬೇಳೆ ಹಾಕೊಂಡು ಹುರಿಬೇಕು. ಯಾಕಂದ್ರೆ ಬೇಳೆಗಳು ತುಂಬಾ ಬೇಗ ಹುರಿಯುತ್ತೆ. ಮತ್ತೆ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಹುರಿಬೇಕು. ಅಷ್ಟರಲ್ಲಿ ಹೆಸರು ಬೇಳೆ ಕೂಡ ಹುರಿಯುತ್ತೆ. ಸೊ ಮಾಡೋದು ತುಂಬಾ ಈಸಿ ಇದೆ. ನೀವು ಈ ತರ ಮಾಡ್ಕೊಂಡು ಪುಡಿನೂ 1 ತಿಂಗಳು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ನೋಡಿ, ಇದು ಚೆನ್ನಾಗೆ ಕಲರ್ ಬರೋ ತನಕ ಹುರ್ಕೊಂಡಿದ್ದೀವಿ, ಕೆಂಪು ಕಲರ್ ಬರೋ ತನಕ. ಇದಕ್ಕೆ ಬಿಸ್ಕಿಟ್ ಕಲರು ಕೂಡ ಅಂತೀವಿ ಅಷ್ಟೇ. ಸೊ ಈ ಕಲರ್ ಬರೋ ತನಕ ಹುರ್ಕೋಬೇಕು. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನ ಇವಾಗ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ. ಇದನ್ನ ಆರಬೇಕು, ತಣ್ಣಗಾಗಬೇಕು. ಹೌದು, ನೋಡಿ ಈ ಥರ ತಟ್ಟೆಯಲ್ಲಿ ಹಾಕೊಂಡು ತಣ್ಣಗಾಗೋಕೆ ಬಿಡೋಣ. ಅಷ್ಟರಲ್ಲಿ ಮತ್ತೆ ಇದೇ ಪಾತ್ರೆಯಲ್ಲಿ ನಾವು ನೋಡಿ, ಇವಾಗ ಇಲ್ಲಿ ನಾನು 1 ಬಟ್ಲಷ್ಟು ಬೆಲ್ಲನ ತಗೊಂಡಿದ್ದೀನಿ. ನೀವು ಬೆಲ್ಲನ ಜಜ್ಬಿಟ್ಟು ತಗೋಬಹುದು. ನನ್ನ ಹತ್ರ ಬೆಲ್ಲದ ಪುಡಿ ಇತ್ತು ಅಂತ ಹೇಳ್ಬಿಟ್ಟು 1 ಕಪ್ದಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಸೊ ಯಾವ ಕಪ್ಲೆ ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಅದೇ ಕಪ್ಪಿಂದ 1 ಕಪ್ಪು ಬೆಲ್ಲ. ಸೊ 1 ಕಪ್ ಬೆಲ್ಲಕ್ಕೆ ಇಲ್ಲಿ ನಾನು 2 ಕಪ್ದಷ್ಟು ನೀರನ್ನು ಹಾಕೋಬೇಕು. ನಾನು ಇನ್ನೂ ಗ್ಯಾಸ್ ಆನ್ ಮಾಡಿಲ್ಲ. ನಾವು ಉದ್ದಿನ ಬೇಳೆ ಏನು ಹುರಿದಿದ್ವಲ್ಲ ಅದೇ ಬಿಸಿಯಲ್ಲಿನೇ ಈ ಥರ ಸೌಂಡ್ ಆಗ್ತಾ ಇದೆ. 1 ಬೌಲ್ ಬೆಲ್ಲಕ್ಕೆ 2 ಬೌಲ್ ನೀರು. ಹೌದು, ಕರೆಕ್ಟ್ ಮೆಜರ್ಮೆಂಟು. ಇದನ್ನ ಇವಾಗ ನಾವು ಕೈ ಆಡಿಸ್ಬೇಕು. ಈಗ ಆಲ್ರೆಡಿ ಇದು ಪಾತ್ರೆ ಬಿಸಿ ಇತ್ತಲ್ಲ, ಸೊ ಒಂದ್ಸರ್ತಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ಇವಾಗ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಕೈ ಆಡಿಸ್ಕೊಳ್ಳೋಣ. ಇದಕ್ಕೇನು ಪಾಕ ಬರ್ಬೇಕಂತೇನಿಲ್ಲ ಆಶಾ. ಒಂದು 4 ನಿಮಿಷ ಇದು ಕುದ್ರೆ ಸಾಕು. ಚೆನ್ನಾಗಿ ಕುದ್ರೆ ಏನಿಲ್ಲ, ಏನೂ ಬೇಕಾಗಿಲ್ಲ. ಒಂದ್ ಎಳೆ ಪಾಕನೂ ಬೇಡ ಅಥವಾ ಗಟ್ಟಿ ಕುದಿಸ್ಬೇಕಂತಾನು ಏನಿಲ್ಲ. ಸೊ ನಾರ್ಮಲ್ ಆಗಿ ಒಂದು 4 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ಸೊ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯ ಮಧ್ಯದಲ್ಲಿ ಈ ತರ ಕೈ ಆಡಿಸ್ತಾ ಇದನ್ನ ನಾವು ಕುದಿಸ್ಕೊಳ್ಳೋಣ. ಇವಾಗ ಇದನ್ನ ಕುದಿಯೋ ತನಕ ಆಶಾ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ನಾವು ಏನು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ, ಇದು ಆರಿದೆ, ಚೆನ್ನಾಗಿ ಆರಬೇಕು ಇದು. ಯಾಕಂದ್ರೆ ಬಿಸಿಯಲ್ಲಿ ಚೆನ್ನಾಗಿ ಪುಡಿ ಆಗುತ್ತೆ, ಬಟ್ ಅದು ನೀರು ಬಿಡುತ್ತೆ. ಸೊ ಚೆನ್ನಾಗಿ ಆರಬೇಕು. ಇದನ್ನ ಇವಾಗ ಚೆನ್ನಾಗಿ ಆರಿದೆ ಅಲ್ಲ, ಇದನ್ನ ನಾವು ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಬರ್ಬೇಕು. ನೀರ್ ಒಂದ್ ಹನಿನೂ ಹಾಕಬಾರ್ದು ಇದಕ್ಕೆ. ಸೊ ಡ್ರೈ ಪೌಡರ್ ಮಾಡ್ಬೇಕು. ಹೌದು, ಡ್ರೈನೇ ಪೌಡರ್ ಮಾಡ್ಕೊಂಡು ಬರೋಣ. ಎಷ್ಟಾಗುತ್ತೆ ಅಷ್ಟು ಫೈನ್ ಪೌಡರ್. ನೋಡಿ, ಈ ತರ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಬಂದಿರೋದು. ತುಂಬಾ ಫೈನು ಅಲ್ಲ, ನಮ್ ಚಿರೋಟಿ ರವೆ ಇರುತ್ತಲ್ಲ ಆ ತರ ಪೌಡರ್ ಮಾಡ್ಕೊಂಡಿರೋದು. ಸೊ ಇನ್ನೂ ಸಣ್ಣ ಆಗ್ತಿದ್ರೆ ಮಾಡ್ಕೋಬಹುದು, ಬಟ್ ಅದು ತಿನ್ಬೇಕಾದ್ರೆ ಹಲ್ಲಿಗಂಟು ಚಾನ್ಸಸ್ ಇರುತ್ತೆ. ಬಟ್ ಈ ತರ ಒಂದ್ ಸ್ವಲ್ಪ ಚಿರೋಟಿ ರವೆ ಆ ತರ ಮಾಡ್ಕೊಂಡಿದ್ರೆ ತಿನ್ನೋಕೆ ತುಂಬಾ ಸಖತ್ತಾಗಿ ಅನ್ಸುತ್ತೆ. ಸೊ ಇವಾಗ ಇದು ಪೌಡರ್ ರೆಡಿ ಆಗಿದೆ. ಇದನ್ನ ಪಕ್ಕಕ್ಕೆ ಇಡೋಣ. ಬೆಲ್ಲ ಏನಾಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ನಮ್ದು ಬೆಲ್ಲ ಇದನ್ನ ಕುದ್ದು ರೆಡಿ ಆಗಿದೆ. ಇದಕ್ಕೇನು ಒಂದೆಳೆ ಪಾಕ ಬಂದಿಲ್ಲ, ಬರೀ ನಾವು ಪುಡಿ ಮಾಡೋ ತನಕ ಕುದಿಸ್ಕೊಂಡಿರೋದು. ಸೊ ಇವಾಗ ಇದು ರೆಡಿ ಇದೆ. ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನ ಆಫ್ ಮಾಡಿಕೊಂಡು ಇವಾಗ ನಾವು ಮಾಡ್ಕೊಂಡು ಬಂದಿವಲ್ಲ ಉದ್ದಿನ ಬೇಳೆ ಪುಡಿ, ಅದನ್ನ ಇದ್ರೊಳಗಡೆ ಹಾಕೊಳ್ಳೋಣ. ಸೊ ಕರೆಕ್ಟ್ ಮೆಜರ್ಮೆಂಟ್ ಫಾಲೋ ಮಾಡಿ. ಹೆಚ್ಚು ಕಡಿಮೆ ಮತ್ತೆ ಏನು ಅಡಿಷನಲ್ ಆಗಿ ನಮ್ಗೆ ಹಾಕೋ ಅವಶ್ಯಕತೆ ಬರಲ್ಲ. ಸೊ ಇದನ್ನ ನೀಟಾಗಿ ಗಂಟು ಇಲ್ದೇ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಬಟ್ ಯೂಶ್ವಲಿ ಇದಕ್ಕೆ ಗಂಟು ಆಗಲ್ಲ. ಹೌದು, ಸ್ವಲ್ಪ ರವೆ ರವೆ ತರ ಇರುತ್ತಲ್ಲ. ಹೌದು,
ನೀವು ತುಂಬ ಜಾಸ್ತಿ ಪುಡಿ ಮಾಡಿಕೊಂಡ್ರೆ ಮಾತ್ರ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಇದೆ. ಹಿಟ್ಟು ಹಾಕಬೇಕಾದ್ರೆ ಆಫ್ ಮಾಡ್ಕೊಂಡ್ಬಿಡಿ. ನೋಡೋಕ್ಕೂ ಮರಳು ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೀವು ಸಜ್ಜಿಗೆ ಎಲ್ಲ ತಿಂತೀರಲ್ಲ, ಹೌದು, ಅದೇ ಥರ ಕಾಣ್ತಾ ಇದೆ. ಪರ್ಫೆಕ್ಟಾಗಿದೆ. ಇವಾಗ ಏನು ಮಾಡೋಣ ಅಂದರೆ ಇದು ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ನೋಡಿ, ಇವಾಗ 1 ಬಟ್ಲಷ್ಟು ಹಾಲನ್ನು ತಗೊಂಡಿರೋದು. ಹಾಲನ್ನು ಕಾಸಿ ಆರಿಸಿ ತಗೊಂಡಿರೋದು. ಬೆಚ್ಚಗಿರೋ ಹಾಲು. ಹೌದು, ಹಸಿ ತಗೋಬಾರ್ದು. ಸೊ ಕಾಸಿ ತಗೋಬೇಕು. ಹಾಲು ಹಾಕುವಾಗ ಸ್ಟವ್ ಆಫ್ ಮಾಡ್ಬೇಕಲ್ಲ? ಸ್ಟೋವ್ ಆಫೇ ಇದೆ, ಇನ್ನೂ ನಾವು ಆನ್ ಮಾಡಿಲ್ಲ ಸ್ಟೋವ್ನ. ಸೊ ನೋಡಿ 1 ಬಟ್ಲು ಪರ್ಫೆಕ್ಟ್ ಆಗಿದೆ. ಯಾವ ಬಟ್ಲಿಂದ ಉದ್ದಿನಬೇಳೆ ಅದೇ ಬಟ್ಲಿಂದ ಹಾಲು. ಇದನ್ನ ಇವಾಗ ಸ್ಟೋವ್ ಆನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದ್ಸರ್ತಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಆಮೇಲೆ ನಾವು ಸ್ಟೋವ್ನ ಆನ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವೆರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ವಿಶ್ಫುಲ್ ಅಡುಗೆ ಮನೆಯದು ಯಾವುದೇ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು, ಅದರ ಜೊತೆ ಸ್ನ್ಯಾಕ್ಸ್ ಐಟಮ್ಸು ಕೂಡ ಬೇಕಾಗಿದ್ದರೆ ಅಲ್ಲಿ ಕೂಡ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ. ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಿಮಗೆಲ್ಲ ಪ್ರೈಸ್ ಡೀಟೇಲ್ಸ್ ಬರುತ್ತೆ. ನೋಡಿ ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಎಲ್ಲಿ ಒಂದು ಗಂಟಿಲ್ಲ, ಆ ಥರ ಮಿಕ್ಸ್ ಆಗಿದೆ. ಇವಾಗ ನಾವು ಗ್ಯಾಸನ್ನು ಆನ್ ಮಾಡ್ಕೋಬೇಕು. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ಥರ ಕೈ ಆಡಿಸ್ತಾ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ ಇವಾಗ ಇದು ಇಷ್ಟು ಗಟ್ಟಿಯಾಗೈತಲ್ಲ, ಮೊದಲಿನ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿಲಿ ನೀವು ನೋಡ್ಬೋದು. ಇವಾಗ ಗಟ್ಟಿಯಾಗಿದೆ. ಫ್ಲೇಮ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಇವಾಗ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಅದ್ರ ಜೊತೆ ಇಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ತುಂಬ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಆಮೇಲೆ ಬಾಯಿಯಲ್ಲಿ ಇಟ್ಟರೆ ಕರಗುತ್ತೆ. ಹಲ್ ಇಲ್ಲ ಅನ್ನೋರು ಕೂಡ ತಿನ್ಕೋಬಹುದು. ಅಷ್ಟು ಸಾಫ್ಟ್ ಇರುತ್ತೆ. ಹೌದು. ಇವಾಗ ತುಪ್ಪ ಎಲ್ಲ ಹಾಕೊಂಡ ನಂತರ ನಾವು ಮಿಕ್ಸ್ ಮಾಡ್ತೀವಲ್ಲ, ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಅಂತೇಶ. ಯಾಕಂದ್ರೆ ಆಲ್ರೆಡಿ ಇದು ಇವಾಗ ಗಟ್ಟಿಯಾಗಿದೆ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನು ಇವಾಗ ನಾವು ಒಂದು ಪ್ಲೇಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಚಿಕ್ಕದು ಈ ಥರ ಪ್ಲೇಟ್ಸ್ಗಳನ್ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಬಟ್ಲು ಕೂಡ ತಗೋಬಹುದು. ಚಿಕ್ಕದಿರುತ್ತಲ್ಲ ಮನೆಯಲ್ಲಿ, ಈ ಥರ ಬಟ್ಲು ಕೂಡ ತಗೋಬಹುದು. ಇದೇನು ಬೇಡ, ನಾವು ಒಂದೇ ತಟ್ಟೆಗೆ ಸರ್ವ್ ಹಾಕೋತೀವಿ ಅಂದ್ರೂ ನಡೆಯುತ್ತೆ. ಇವಾಗ ಇದು ತಗೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಒರೆಸ್ಕೋಬೇಕು, ಅಂಟಬಾರ್ದಲ್ಲ. ಸೊ ಎಲ್ಲದಕ್ಕೂ ಈ ಥರ ತುಪ್ಪ ಒರೆಸ್ಕೊಂಡು ಬರೋಣ. ನೋಡಿ ಇವಾಗ ನಾನೊಂದು ಸ್ವಲ್ಪ ಕಸಗಸೆ ಉದುರಿಸ್ಕೊತಾ ಇದ್ದೀನಿ. ಕೆಲವೊಂದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ತಿನ್ಬೇಕಾದ್ರೆ ರುಚಿನೂ ಜಾಸ್ತಿ ಕೊಡುತ್ತೆ. ಹುರಿದು ಹಾಕೋಬೇಕಾ ಹಾಗೆ ಹಾಕೋಬೇಕಾ? ಇದನ್ನ ಹಾಗೇನೂ ಹಾಕೋಬಹುದು, ಹುರಿದು ಕೂಡ ಹಾಕೋಬಹುದು. ಬಟ್ ನಾನು ಸ್ವಲ್ಪನೇ ಉದುರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಸಿದೆ ಹಾಕೋತಾ ಇದ್ದೀನಿ, ಹೆಂಗೋ ಕ್ರಿಸ್ಪಿ ಆಗಿದೆ ಅಂತ. ನೋಡಿ ಸಾಕಿಷ್ಟೇನೆ. ನೀವು ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬೇಡ. ಇವಾಗ ನೋಡಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನ ಇದ್ರೊಳಗಡೆ ಈ ತರ ಹಾಕೊಳ್ಳೋಣ. ಎಲ್ಲದಕ್ಕೂ ಇದೇ ಥರ ಹಾಕೊಂಡು ಬರೋಣ. ನೋಡಿ ಎಲ್ಲದೂ ಈ ಥರ ಹಾಕೊಂಡು ಬಂದಿರೋದು ತುಂಬ ಪರ್ಫೆಕ್ಟಾಗಿ ಬಂದಿದೆ. ಸೊ ಇದನ್ನ ಒಂದು 15ರಿಂದ 20 ನಿಮಿಷ ತಣ್ಣಗಾಗೋಕೆ ಬಿಡಬೇಕು. ಸೊ ಇದೊಂದು 15 ನಿಮಿಷದ ನಂತರ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಇದು 15 ನಿಮಿಷ ಆಗಿದೆ, ತುಂಬ ಪರ್ಫೆಕ್ಟಾಗಿ ಆಗಿದೆ, ಚೆನ್ನಾಗಿ ಆರಿದೆ. ಇದನ್ನು ಬರೀ ತೆಳಗಡೆ ತುಪ್ಪ ಹಚ್ಚಿರ್ತೀವಲ್ಲ ಬರೀ ಹಿಂಗೆ ಟಚ್ ಮಾಡಿದರೆ ಸಾಕು. ಚೆನ್ನಾಗಿ ಬಂದಿದೆ ಅಲ್ಲ? ಹೌದು. ಸೊ ಇದನ್ನು ತೆಗೆದ್ಬಿಟ್ಟು ಒಂದು ತಟ್ಟೆಯಲ್ಲಿ ಈ ಥರ ಇಟ್ಕೊಳ್ಳೋಣ. ನೋಡಿ ಇನ್ನೂ ಒಂದನ್ನು ತೆಗೆದು ತೋರಿಸ್ತೀನಿ. ಬರೀ ಮುಟ್ಟಿದ್ರೆ ಸಾಕು, ಹೌದು, ಆಚೆ ಬರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಲ್ಲದೂ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಹೌದು, ಕೈಯಲ್ಲಿ ಮುಟ್ಟಿದ್ರೂ ಬೆಣ್ಣೆ ಮುಟ್ಟದಂಗೆ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ತೆಗಿಯೋಕ್ಕೂ ಏನೇನೂ ಕಷ್ಟ ಇಲ್ಲ, ನೀವು ನೋಡಿದ್ದೀರಾ. ಸೊ ನೋಡಿ ಇದನ್ನು ಈ ಥರ ಇದೆ. ಇಲ್ಲಿ ಕಸಗಸೆ ಹಚ್ಚಿರೋದನ್ನು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಇವಾಗ ನೀವು ಬೇಕಂದರೆ ಇದನ್ನು ಪಕ್ಕಕ್ಕಿಡೋಣ. ಆಮೇಲೆ ಇದು ಪ್ಲೇನ್ ಕಸಗಸೆ ಏನು ಹಚ್ಚಿಲ್ಲಲ್ಲ ಅದನ್ನು ನಾವು ಸೆಪ್ರೇಟಾಗಿ ಈ ಥರ ಇಟ್ಕೊಳ್ಳೋಣ ಅಂತೆ. ಇಟ್ಕೊಂಡ್ಬಿಟ್ಟು ನೀವು ಬೇಕಂದರೆ
ಏನಾದರೂ ಮನೇಲಿ ಪಾರ್ಟೀಸ್ ಮಾಡ್ತೀವಿ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಹೆಲ್ದಿ ಮಾಡೋಣ ಅಂದರೆ ಇಲ್ಲಿ ಇವಾಗ ಇದಕ್ಕೆ ನಾನು ಇಲ್ಲಿ ನೋಡಿ ಸಿಲ್ವರ್ ರ್ಯಾಪನ್ನು ತೊಗೊಂಡಿದ್ದೀನಿ. ಎಡಿಬಲ್ ಇದು ತಿನ್ನೋವಂಥದ್ದೇ, ಸ್ವಲ್ಪ ಕಾಸ್ಟ್ಲಿ ಇದ್ರೂ ಚೆನ್ನಾಗಿರೋದನ್ನು ತೊಗೋಬೋದು. ಮನೇಲಿ ಪಾರ್ಟಿ ಎಲ್ಲ ಇದೆ ಅಂದರೆ ಇದನ್ನು ಹಚ್ಬೋದು ನಾವು, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿ ಈ ಥರ, ನೋಡಿ ಈ ಥರ ನಾವು ಹಚ್ಕೊಂಡಿರೋದು ಸಿಲ್ವರ್ ವರ್ಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ಪಾರ್ಟಿ ಅದು ಇದ್ದರೆ ಮನೆಯಲ್ಲಿ ಈ ಥರ ಹಚ್ಕೋಬೋದು. ನೋಡಿ ಇವಾಗ ಇದನ್ನ ಈ ಥರ ಆಗಿದ್ದೆಲ್ಲ ಹಚ್ಕೊಂಡು ಇಲ್ಲಿ ಕೂಡ ನಾನು ತೊಗೊಂಡಿದ್ದೀನಿ. ಇದನ್ನು 1ರಲ್ಲಿ 2 ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಅಟ್ರಾಕ್ಟಿವ್ ಆಗಿ ಇರುತ್ತೆ. ನೋಡಿ ಇದೆಲ್ಲ ಪರ್ಫೆಕ್ಟಾಗಿ ಹೌದು, ತುಂಬ ಚೆನ್ನಾಗಿದೆ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೈಗೆ ಅಂಟ್ತಾ ಇದೆ ಅಂತೇನಿಲ್ಲ, ನೋಡಿ ಎಲ್ಲಿ ಕೈಗೆ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ನೋಡಿ ಹೆಂಗೆ ಬರುತ್ತೆ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕುದ್ದಿದೆ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಲ್ಲದೂ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಏನು ಮಾಡೋದು ಅಂದರೆ ಎಲ್ಲರಿಗೂ ಕ್ವಶನ್ ಇದೆ, ಎಷ್ಟು ದಿವಸ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಅಂತ. ಸೊ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ನೀವು ಈ ಥರ ಹಾಕೊಂಡ್ಬಿಟ್ಟು ಇದನ್ನು ನೀವು 1 ವಾರನೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು. ಓಕೆ, ನೋಡಿ ಎಲ್ಲಾದರೆ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ 2 ದಿವಸ ತಿನ್ಕೋಬೋದು. ಓಕೆ, ಬಟ್ ಇದು ಫ್ರಿಜ್ಜಲ್ಲಿ ಇಟ್ಟಷ್ಟು ಒಳ್ಳೆಯದೇನೆ. ನೋಡಿ ಈ ಥರ ಹಾಕಿಬಿಟ್ಟು ಮೇಲ್ಗಡೆ ಒಂದು ಲಿಡ್ಡನ್ನು ಹಾಕಿಬಿಟ್ಟು ಇದನ್ನು ನಾವು ಫ್ರಿಜ್ಜಿಗೆ ಎತ್ತಿಟ್ಬಿಡೋಣಂತೆ. ಮಿಕ್ಕಿದೇನಿದೆ ಇವಾಗ ತಿನ್ನೋಕ್ಕಾಗತ್ತೆ. ಓಕೆ, ಸೊ ಇದನ್ನು ಟೇಸ್ಟ್ ನೋಡಿ ಹೇಗಾಗಿದೆ ಅಂತ. ಸೊ ನೋಡಿ ಗಸಗಸೆ ಹಾಕೋಬೋದು, ಗಸಗಸೆ ಬೇಡ ಅಂದರೆ ಒಣಕ್ಕೆ ಹೋಗಿ ತುರಿದ್ಬಿಟ್ಟು ತೆಳಗಡೆ ಹಾಕಿನೂ ಹಾಕೋಬೋದು. ಡ್ರೈ ಫ್ರೂಟ್ಸು ಕೂಡ ಹಾಕೋಬೋದು. ಹೇಗಿದೆ ತುಂಬ ಚೆನ್ನಾಗಿದೆ ಪ್ರತಿಭಾ. ಅಂಟ್ತಾ ಇದೆಯಾ ಬಾಯಿಗೆ? ಬಾಯಿಗೆ ಅಂಟ್ತಾ ಇಲ್ಲ, ನೀಟಾಗಿ ತರಿಯಾಗಿ ಸಿಗ್ತದೆ. ಹೌದಾ, ಮೆಲ್ಟ್ ಆಗುತ್ತಲ್ಲ ಬಾಯಿಯಲ್ಲಿ? ಆಗುತ್ತೆ. ಸ್ವೀಟ್ ಹೇಗಿದೆ? ಸ್ವೀಟು ಪರ್ಫೆಕ್ಟಾಗಿದೆ. ಹೌದಾ? ಸೊ ನೋಡಿ ತುಂಬ ಒಳ್ಳೆಯ ರೆಸಿಪಿ, ತುಂಬ ಒಳ್ಳೆಯದಂದರೆ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಒಂದು ಉದ್ದಿನಬೇಳೆಯಿಂದನೂ ಕೂಡ ನೀವು ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು. ಸೊ ನಿಮ್ಮ ಮೂಳೆಗಳನ್ನು ಗಟ್ಟಿ ಮಾಡ್ಕೋಬೋದು. ಅದರ ಜೊತೆ ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ. ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.